ನ್ಯಾಯ ಬೇಕು. ನವಲಗುಂದ ತಾಲೂಕು ಆಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ ನವಲಗುಂದ ತಾಲೂಕು ಆಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು. ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ. ಗುತ್ತಿಗೆದಾರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಧಿಕ್ಕಾರ ಧಿಕ್ಕಾರ ಗುತ್ತಿಗೆದಾರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು. ನ್ಯಾಯ ಬೇಕು. ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕಾಮಗಾರಿಗಳನ್ನು ಗುತ್ತಿಗೆದಾರರಿಗೆ ಸಮರ್ಪಕವಾಗಿ ಹಂಚಿಕೆ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು. ನ್ಯಾಯ ಬೇಕು. ಗುತ್ತಿಗೆದಾರನ್ನು ಬೀದಿಗೆ ತಂದ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಗುತ್ತಿಗೆದಾರನ್ನು ಬೀದಿಗೆ ತಂದ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು. ನ್ಯಾಯ ಬೇಕು. ಏನೇ ಬರಲಿ ಒಕ್ಕಟ್ಟಿರಲಿ ಏನೇ ಬರಲಿ ಒಕ್ಕಟ್ಟಿರಲಿ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು. ನ್ಯಾಯ ಬೇಕು. ಗುತ್ತಿಗೆದಾರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಧಿಕ್ಕಾರ ಧಿಕ್ಕಾರ ಗುತ್ತಿಗೆದಾರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಧಿಕ್ಕಾರ ಧಿಕ್ಕಾರ. ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕಾಮಗಾರಿಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕಾಮಗಾರಿಗಳನ್ನು ಗುತ್ತಿಗೆದಾರರಿಗೆ ಸಮರ್ಪಕವಾಗಿ ಹಂಚಿಕೆ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು. ನ್ಯಾಯ ಬೇಕು. ಗುತ್ತಿಗೆದಾರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಧಿಕ್ಕಾರ ಧಿಕ್ಕಾರ ಗುತ್ತಿಗೆದಾರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಧಿಕ್ಕಾರ ಧಿಕ್ಕಾರ. ಸರ್ಕಾರಂತ್ರಿ ಸರ್ಕಾರ ಮಂತ್ರಿ ಸರ್ಕಾರ ಸರ್ಕಾರಂತ್ರಿ ಸರ್ಕಾರ ಮಂತ್ರಿ ಸರ್ಕಾರ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು. ನ್ಯಾಯ ಬೇಕು. ಗುತ್ತಿಗೆದಾರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಧಿಕ್ಕಾರ ಧಿಕ್ಕಾರ ಗುತ್ತಿಗೆದಾರನ್ನು ಬೀದಿಗೆ ತಂದ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಗುತ್ತಿಗೆದಾರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು. ನ್ಯಾಯ ಬೇಕು. ನಮಸ್ಕಾರ, ನನ್ನ ಹೆಸರು ಯಲ್ಲಪ್ಪ ದುಂದೂರ್ ಅಂತ ಹೇಳಿ. ನಾನು ಕ್ಲಾಸ್ 2 ಗುತ್ತಿಗೆದಾರರು. ನಾವು ಇವತ್ತು ಧಾರವಾಡ ಜಿಲ್ಲಾಧಿಕಾರಿಗಳ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳೋ ಉದ್ದೇಶ, ನಮ್ಗೆ 2-3 ವರ್ಷಗಳಿಂದ ಯಾವುದೇ ಥರದ ಕಾಮಗಾರಿ ಅಂದ್ರೆ ತುಂಡು ಗುತ್ತಿಗೆದಾರರು ಯಾವುದೇ ಥರದ ಅಗ್ರಿಮೆಂಟ್ ಕಾರ್ಯ ಏನೋ ನಮಗೆ ಆಗಿಲ್ಲ. ಆ ಒಂದು ದೃಷ್ಟಿಯಿಂದ ಇವತ್ತು ನಾವು ಹಲವು ಬಾರಿ ತಾಲೂಕಾ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅನುದಾನ ನಮಗೆ ಕೊಡ್ರಿ ಅಂಥೇಳಿ ನವಲಗುಂದ ತಹಸೀಲ್ದಾರ್ ಇರ್ಬೋದು, ಅಲ್ಲಿ ಸಂಬಂಧಪಟ್ಟ ನಾವು ಮನವಿ ಮಾಡಿಕೊಂಡ್ರು ಸಹಿತ ನಮ್ಗೆ ಯಾವುದೇ ಥರದ ಸ್ಪಂದನೆ ಮಾಡಿಲ್ಲ. ಅಲ್ಲಿ ನಮಗೆ ನ್ಯಾಯ ಸಿಗದೇ ಇದ್ದ ಕಾರಣ ನಾವು 3 ದಿನ ನಿರಂತರವಾಗಿ ನಮ್ಮ ನವಲಗುಂದ ತಾಲೂಕು ಉಪವಿಭಾಗ ಜಿಲ್ಲಾ ಪಂಚಾಯತಿ ಉಪವಿಭಾಗದ ಎದುರುಗಡೆ 3 ದಿನ ಪ್ರತಿಭಟನೆ ಮಾಡಿದ್ವಿ. ಆದರೂ ಸಹಿತ ನಮ್ಗೆ ಯಾವುದೇ ಅಧಿಕಾರಿಗಳು ಸ್ಪಂದಿಸಲಿಲ್ಲ. ಇವತ್ತು ನಮ್ಗೆ ಕಷ್ಟ ಏನಾಗೈತೆ ಅಂದ್ರೆ, ಇಲ್ಲಿ ಕುಂತಂತ ಗುತ್ತಿಗೆದಾರಿಗೆ ಈ ಪಂಚ ಗ್ಯಾರಂಟಿಗಳು ಬಂದ ನಂತರ ಯಾವುದೇ ಥರದ ಯೋಜನೆಗಳು ನಮಗೆ ಬರೋದಿಲ್ಲ. ಯಾಕಂದ್ರೆ ನಾವು GST ಟ್ಯಾಕ್ಸ್ ಫೈಲ್ ಮಾಡೋದು ದೃಷ್ಟಿಯಿಂದ ನಮ್ಗೆ ರೇಷನ್ ಕಾರ್ಡ್ ಯಾವುದೂ ಇರೋದಿಲ್ಲ, ನಮಗೆ ಯಾವುದೇ ಥರದ ಯೋಜನೆ ಸಿಗುದಿಲ್ಲ. ಹಿಂಗಾಗಿ ನಮ್ಮ ಕುಟುಂಬ ನಿರ್ವಹಣೆ ಮಾಡೋದು ಬಹಳಷ್ಟು ಕಷ್ಟ ಆಗೈತಿ. ನಮಗೆ ಕೆಲಸ ಬಂದ್ರೆ ಅಷ್ಟೇ ನಮ್ಮ ಮಂತೆನ ಸರಳವಾಗಿ ಸಾಗುತ್ತಾ. ಆ ಒಂದು ದೃಷ್ಟಿಯಿಂದ ಎಲ್ಲ ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಂಡಿಲ್ಲ, ನಾವು ನಮ್ಗೆ ಕೆಲಸ ಕೊಡ್ರಿ ಅಂತೇಳಿ. ಆದ್ರೆ ಇದ್ರೆ ಅದು ನಮ್ಗೆ ಗೊತ್ತಾಯ್ತಲ್ಲ. ಅದಕ್ಕೆ ಅನಿವಾರ್ಯವಾಗಿ ಇವತ್ತು ನಮಗೆ ನ್ಯಾಯ ಸಿಗದೆ ಇದ್ದಾಗ ಪ್ರಜಾಪ್ರಭುತ್ವದಲ್ಲಿ ನಮಗೆ ಹೋರಾಟ ಅನಿವಾರ್ಯ ಆಗುತ್ತಾ. ಅದಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿ ಮುಂದೆ ಹೋರಾಟ ಮಾಡೋದ್ರ ಮುಖಾಂತರ ನಮ್ಮ ನ್ಯಾಯವನ್ನ ಕೇಳಕ ಇವತ್ತು ಧಾರವಾಡ ಜಿಲ್ಲಾಧಿಕಾರಿ ಮುಂದೆ ಕುಂತೀವಿ. ನಮಗೂ ಸಹಿತ ಇಲ್ಲ ಜಿಲ್ಲಾಧಿಕಾರಿಗಳ ಮುಂದೆ ನಮಗೆ ನ್ಯಾಯ ಸಿಗದೆ ಇದ್ರ ಮುಂದಿನ ದಿನಮಾನಗಳಲ್ಲಿ ನಾವು ಎಲ್ಲ ಗುತ್ತಿಗೆದಾರರು ಕೂಡ್ಕೊಂಡು ಹೋರಾಟವನ್ನ ಮಾಡ್ಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ.